ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನ್ನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಪುಟ್ಟಗೌರಿಗೆ ಯಾಕೋ ಕಾಲು ಊದ್ಕೊಬಿಟ್ಟಿದ್ದಾವೆ ಮೂರೂ. ಮಂಡಿ ಹತ್ರ ಡಾಕ್ಟ್ರು ಬರೋಕ್ಕೆ ಹೇಳಿದ್ದೀವಿ, ಬರ್ತಾಯಿದ್ದಾರೆ, ನೋಡೋಣ ಏನಂತ ಹೇಳ್ತಾರೆ. ಅವಳಿಗೆ ಜಾಯಿಂಟ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ ಗೌರಿಗೆ, ಪುಟ್ಟಗೌರಿಗೆ. ಡಾಕ್ಟ್ರು ಬಂದಿದ್ರು ಇವತ್ತು. ಅದೇನೋ ಹುಟ್ಟಿದಾಗಲೇ ಆಗ್ಬಿಟ್ಟೈತೆ ಅಂತ ಹೇಳಿದ್ರು. ಇಂಜೆಕ್ಷನ್ ಮಾಡೋರೆ, ನಿದ್ದೆ ಮಾಡ್ತಾವಳೆ ಯಾವ ಥರ ಮಾಡಿಸಿದ್ರು ಇಂಜೆಕ್ಷನ್. ಇನ್ನೊಂದು 2 ದಿನ ಬಿಟ್ಕೊ ಬರ್ತೀವಿ ಅಂತ ಹೇಳೋರೆ. ಇಲ್ಲ ಅವಳಿಗೆ ನಿದ್ದೆ ಬರ್ತೈತಿವ, ಮನಿಕತ್ತಾ ಇದ್ದಾಳೆ. ಏನದು ಸ್ವಲ್ಪ 3 ಕಾಲೂ ಜಾಯಿಂಟ್ ಪ್ರಾಬ್ಲಮ್ ಇದೆ ಅಂತ ಹೇಳೋರೆ, ಒಂದು ಮಾತ್ರ ಸರಿಗಿರೋದು ಅಷ್ಟೇ ಅಂತ. ಹೆಂಗೆ ನೋಡ್ತಾವಳೆ, ನಿದ್ದೆ ಬಂದೈತೆ ಅವಳಿಗೆ, ಕಣ್ಣು ಫುಲ್ಲು ನಿದ್ದೆ. ಬಿಳಿಗಿದ್ದಾವೆ. ಎಲ್ಲಿದೆ ಬಿಳಿಗಿದೈತೇನೆ ಇವಾಗ? ಚೆನ್ನಾಗಿ ಕೆಂಪಗಾಗಿದ್ದಾವಲ್ಲ. ಅಲ್ಲಿ ಕಿದ್ದಾರ್ದಲ್ಲೂ ಅಷ್ಟೇ, ಮತ್ತು ಇಲ್ಲೇ ದಡ್ನಲ್ಲಿ ನೋಡಿದ್ನಲ್ಲಿ ಇಲ್ಲಿ ಚೂರು ತೆಂಗಿನ ಮರದ ನೆರಳು ಎಲ್ಲೈತೋ ಅಲ್ಲಿ ಮಾತ್ರ ಒಂಚೂರು ಎಳೆವು ಅಷ್ಟೇ. ಆ ಕಡೆ ಎಲ್ಲ ಬರೀ ಗಿಳಿನೇ ಎಷ್ಟೊಂದು ತಿಂದಾಕಿರೋ ತೆನೆಗಳ್ನ ಅರ್ಧಕ್ಕೆ. ನಮ್ಗೆ ಆಚಾರಪ್ಪ ಅಕ್ಕ, ದಿನ ನಾಯಿ ಬೊಗಳುತ್ತಾನೆ ಇರ್ತಾವಪ್ಪ. ಹೋಗಿದ್ದೆ ಅಲ್ಲಿ, ಇಲ್ಲಿ ದಡಿಗೆ ಮಧ್ಯಕ್ಕೆ ಹೋಗಿಲ್ಲ, ಇಲ್ಲೇ ಹೋಗಿ ನೋಡಿದ್ದೆ. ನೋಡೋಣ ಎಷ್ಟು ದಿನ, ಇವತ್ತು ನಾಳೆ ನಾಡಿದ್ದು ನಾಡಿಗೆ ಒಂದು ದಿವಸ ಸಾಕು. ಒಂಚೂರು ಬೇಗ ಆಡಿಸ್ಕೊಬಿಟ್ಟು ಎಲ್ಲ ಮೇಯಿಸ್ಕೊಬಿಟ್ಟು ಉಕ್ಕಿ ಹೊಡ್ಸ್ಕೊಬಿಟ್ರೆ ಮಳೆ ಬರೋ ಅಷ್ಟರೊಳಗೆ ಚೆನ್ನಾಗಿ 1-2 ಉಕ್ಕಿ ಹೊಡೆದ್ಬಿಟ್ರೆ ಸಾಕು. ಬಾರಕ್ಕ, ಬಸ್ಸಾರು ಉಣ್ಣದ ಇದ್ಯಾಕೆ? ಕೋಳಿಗೆ ಪುಟ್ಟಿ ಕಟ್ಟಿದ್ದೀವಿ. ಏನು ಮೊಟ್ಟೆನ ಸುಮ್ಮನೆ ಗೋಡೆ ಮೇಲೆಲ್ಲ ಇಟ್ಟು ಸುಮ್ಮನೆ ಬಿದ್ದೋಗ್ತಾವೆ. ಬೆಳಗ್ಗೆ ಒಂದು ಬಿದ್ದೋಗ್ಬಿಟ್ಟೈತೆ, ಒಡೆದೋಗೈತೆ. ಕಟ್ಟಿದ್ವಿ, ಅದೆಲ್ಲ ಕುತ್ಕೊಂಡೈತೆ. ಹೆಂಗೆ ಕಿರಿಸ್ತೈತೆ. ಏಯ್, ಇದು ಕುರಿದು ಕೊಟ್ಟಿಗೆ ಇವತ್ತ ತೊಳೆದು ಬಿಡೋಣ. ಹೆಂಗೆ ಆಡ್ತಿದ್ರೆ ಇರೋದೇ 2, ಇವರಿಬ್ಬರೇ ಇರೋದು. ಆಲ್ರೆಡಿ ಎಲ್ಲಿ ಕೂತವಳೆ, ಇರೋದೇ 2, ಅದರಲ್ಲೂ ಇರೋದ್ರಲ್ಲೇ ಗಲೀಜು ಮಾಡ್ಕೊಂಡಿರ್ತವೆ 2 ಸೇರಿ. ಇಲ್ಲ, ಸ್ವಲ್ಪ ದಿನ ಆಗೈತೆ ಅಷ್ಟೇ. ಸ್ವಲ್ಪ ತೊಳೆದು ಬಿಡೋಣ ಇದನ್ನು ಅಂತ ಇಲ್ಲಿ ಮೇಲೆಲ್ಲ ಗೂಡ್ಸ್ಕೋಬೇಕು. ಹೆಂಗೆ ಆಡ್ತಿದೆ ಇದಂತೂ, ಇದಂಗೆ ಆಡುತ್ತೆ ಅಂದರೆ ಇವೆರಡೂ ದೇವ್ರ ಹೆಸರಲ್ಲಿ ಬಿಟ್ಟಿದ್ದೀವಿ, ಅದಕ್ಕೆ ಇವೆರಡನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಒಂಥರ ಖಾಲಿ ಅನಿಸ್ತೈತೆ. ಅವಾಗೆಲ್ಲ ಆರಿತ್ತು, ಇವೆರಡೇ ಇರೋದ್ರಿಂದ ಕೋಳಿನೂ ಎಷ್ಟು ಗಲೀಜು ಮಾಡಿರ್ತೋ ಅಲ್ಲಿ ಮೇಲೆ, ಇದ್ರ ಮೇಲೆ ಕಟ್ಟೆ ಮೇಲೆಲ್ಲ ಕೂತ್ಕೊಂಡು. ಇವಾಗ ಕಟ್ಟಿದ್ದೀವಿ ಒಂದು 3 ಮೊಟ್ಟೆನ ಸುಮ್ಮನೆ ವೇಸ್ಟ್ ಮಾಡ್ತಾವೆ. ಕೆಳಗೆಲ್ಲ ಮೇಲೆಲ್ಲ ಇಟ್ಟು ಕೆಳಗೆಲ್ಲ ಬಿದ್ದು ಒಡೆದೋಗ್ತಾಯಿದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಮೇಲೆ ಹತ್ತಿದ್ದೀನಿ. ಏಯ್ ಕಡೆ, ಏಯ್ ಛೂ. ಇದೆಲ್ಲ ಸುಮ್ಮನೆ 2 ಕೆಲಸ ಆಗೋಯ್ತು. ಈ ಥರ ಹಾಕ್ಸ್ಬೇಕಿತ್ತು. ಈ ಥರ ಹಾಕಿದ್ರೆ ಈ ಥರ ಪಿಕ್ಕೆಲ್ಲ ಅದೊಳಗೆ ಉದುರುತ್ತಾ ಇದ್ದು, ಅದು ಯಾಕೋ ಪಾಪ ನಿಂತ್ಕೊಳಕ್ಕೆ ಆಗಲಿಲ್ಲ. ಮತ್ತು ಇದು ಅಡಿಕೆ ದಬ್ಬೆ ಎಲ್ಲ ಚಿಕ್ಕದಾಗೆ ಸೀಳ್ಬಿಟ್ಟು ಮತ್ತೆ ಹೊಡೆದಿದ್ವಿ. ಚೇಂಜ್ ಮಾಡಬೇಕು. ಕುರಿ ಎಲ್ಲ ಜಾಸ್ತಿ ತಂದಾಗ ನೀಟಾಗಿ ಈ ಥರ ಓಪನ್ ಇಲ್ಲ ಅಂದರೆ ಇದು ಹೋಗೋದೇ ಇಲ್ಲ, ಇಲ್ಲೇ ನಿಂತ್ಕೊಳುತ್ತೆ ಪಿಕ್ಕೆಗಳೆಲ್ಲ. ಗೂಡ್ಸಿದ್ರೂ ಹೋಗೋಲ್ಲ ಸುಮ್ಮನೆ. ಅದಕ್ಕೆ ಇವತ್ತೆಲ್ಲ ಗೂಡಿಸ್ಬಿಡೋಣ ಅಂತ
ಇವೆರಡೇ ಜೊತೇಲಿ ಇದ್ವಲ್ಲ, ಇವೆರಡೇ ಹೆಂಗೆ ಆಡ್ತಿದ್ದಾವೆ ಅಂದರೆ ಫ್ರೆಂಡ್ ಇಲ್ವಲ್ಲ, ಹೆಂಗೆ ಆಡ್ತಾ ಇದೆ. ಈ ಥರನೇ ಗೂಡ್ಸ್ಕೋಬೋದು. ಓಲಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಕ್ಲೀನಾಗಿ ಆಗುತ್ತೆ. ಓಲಿರಬೇಕು. ಅದು ಅಡಿಕೆ ಮರನ ಸ್ವಲ್ಪ ದೊಡ್ಡ ತರಬೇಕಿತ್ತು. ನಮ್ಮಮ್ಮ ಚಿಕ್ಕ ಚಿಕ್ಕ ತಗೊಬಂದ್ಬಿಟ್ಟೈತಿ. ಅದಕ್ಕೆ ಅದು ಸರಿ ಹೋಗಲಿಲ್ಲ. ಈ ಸ್ವಲ್ಪ ದಿನ ಇರಲಿ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ನೋಡೋಣ, ಆಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ತಂದು ಈ ಥರ ಗಂಜಲೆಲ್ಲ ಉಯ್ಕಿದ್ರೆ ಇದಕ್ಕೆ ಸಿಗಾಕೊಂಡ್ಬಿಡ್ತೀನಿ. ಆವಾಗ ಸುಮ್ಮನೆ ಕೊಚ್ಚೆ ಆಗುತ್ತೆ ಜಾಸ್ತಿ. ಇದನ್ನೆಲ್ಲ ಹಿಂಗೆ ಗೂಡ್ಸ್ಕೊಂಡು ಕೆಳಗಡೆ ಗೂಡಿಸ್ಬೇಕು. ಇವೆರಡೇ ಅಲ್ವೇ ಇರೋದು, ಅಷ್ಟೊಂದು ಗಲೀಜೇನಿರಲ್ಲ. ಇದನ್ನೆಲ್ಲ ಇಲ್ಲೇ ಹಾಕೋರು, ಅಷ್ಟೊಂದು ಗಲೀಜಿರಲ್ಲ. ನಮ್ಮ ಮನೇಲಂತೂ ಎರಡೆರಡು ಕೊಟ್ಟಿಗೆ, ಅಲ್ಲೊಂದು ಇಲ್ಲೊಂದು. ಇದನ್ನು ಫಸ್ಟ್ ಕಟ್ಟಿದ್ವಿ ಇಲ್ಲಿ. ಆ ಸ್ಕೂಲ್ ಬಿಡು, ಎರಡೆರಡು ಅಲ್ವಾ ಆ ಸ್ಕೂಲು ಅಂತ ಸಾಕು, ಇಲ್ಲಿ ಕುರಿದೈತಲ್ಲ ಅಂತ ಕಟ್ಟಿದ್ರೆ ಇದರೊಳಗೆ ಫುಲ್ಲು ಓಪನ್ ಇಲ್ವಲ್ಲ, ಫುಲ್ಲು ಸೆಕೆ ಆಗಿ ಈ ಥರ ಇಷ್ಟೇ ಕಿಟಕಿ, ಅಲ್ಲೊಂದು ಕಿಟಕಿ ಅಲ್ಲೊಂದು ಚಿಕ್ಕ ಕಿಟಕಿ ಓಪನ್ ಇರಬೇಕು. ಈ ಥರ ಸೀಟ್ ಕಾವು ಬೇಸಿಗೆಲ್ಲ ಅಂತ ಇರೋಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡಿದ್ವಿ, ಅಲ್ಲಿ ದೊಡ್ಡದಾಗಿ ಕಟ್ಟಿದ್ವಿ. ಮಾಮೂಲಿ ಏನಾದ್ರು ಕರುಬು ಚಿಕ್ಕ ಚಿಕ್ಕದೇನಾದರೂ ಕಟ್ಟ ಹಾಕೋಣಕ್ಕೆ ಸರಿ ಹೋಗುತ್ತೆ ಅಂತ ಮಾಡಿದ್ವಿ. ಇದನ್ನೆಲ್ಲ ಗೂಡಿಸಿ ತೊಳೆಯೋಣ. ಇಷ್ಟೇ, ಅಷ್ಟೊಂದೇನು ಕಸ ಇಲ್ಲ ಕೆಳಗಡೆ, ಸ್ವಲ್ಪ ಐತೆ ಇಷ್ಟ ಐತೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಇನ್ನೂ ಹುಳ ಆಗ್ಬಿಡುತ್ತೆ ಅಷ್ಟೆ. ಇದು ಎರಡೇ ಇರೋದ್ರಿಂದ ಅಷ್ಟೊಂದೇನು ಗಲೀಜಿರಲ್ಲ, ಸ್ವಲ್ಪನೇ. ಎರಡೇ ಕುರಿ ಅಲ್ವಾ. ಇದ್ರೊಳಗೆ ಹೋಗ್ಬಿಟ್ಟು ಗೂಡಿಸ್ಬೇಕು, ಅದೊಂದೇ ಬೇಜಾರು, ಇದ್ರೊಳಗೆ ಹೋಗ್ಬೇಕಲ್ಲ ಅಂತ. ಅಮ್ಮ ಏನು ಮಾಡಿಬಿಟ್ಟಿದೆ, ಹೈಟ್ ಮಾಡಿಸಿಲ್ಲ ಇದನ್ನು, ಸ್ವಲ್ಪ ಕೆಳಗಡೆ ಇದೆ, ಡೌನ್ ಇದೆ. ಅದರೊಳಗೆ ಹೋಗಿ ಬಗ್ಗಿ ಗೂಡಿಸ್ಬೇಕು. ಇವಾಗ ಗೂಡ್ಸೋಣ. ಆಯ್ತು. ಇವಾಗ ಇದನ್ನು ಶುಂಠಿಗೆ ಹಾಕ್ಬೇಕು, ಗೊಬ್ಬರನ ಇದನ್ನು ಚೀಲ ತುಂಬಿಟ್ಟಿದೆ, ಅದೆಲ್ಲ ಸುರಿಬೇಕು. ಬೇಕಾದ್ರೆ ಚೆನ್ನಾಗಿರುತ್ತೆ ಶುಂಠಿಗೆ ಹಾಕಿದ್ರೆ ಗೊಬ್ಬರ. ಚೀಲ ತುಂಬಿಟ್ಕೊಳ್ಳೋದು, ಈ ಥರ ತುಂಬಿಡೋದು ಕುರಿಗೊಂಡು ಗೊಬ್ಬರ ಎಲ್ಲನೂ ಹಿಂಗೆ. ಒಂದು ಅವಾಗೆಲ್ಲ ಜಾಸ್ತಿ ಇತ್ತು, ನೀರಿಗೇನಿಲ್ಲ. ಅಲ್ಲೊಂದು 3,000, ಇಲ್ಲೊಂದು 1,000, ಬೇಕಾದಷ್ಟು ಐತೆ ನೀರು. ಒಳಗೆಲ್ಲ ನೆಲ್ಲಿ ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ. ಎಲ್ಲ ಕೊಡ್ಕೆಲ್ಲ ತೊಳಿಬೇಕಲ್ಲ ಹಸುಗಳ್ದು ಅಂತ, ಆ ಕೊಡ್ಕೆಲಿಲ್ಲ ಅಷ್ಟೇ. ಇಲ್ಲಿಗೆಲ್ಲ ಮಾಡ್ಕೊಂಡ್ವಿ, ಇಲ್ಲಿ ಕಟ್ಟೋಕ್ಕಾಗಿಲ್ಲ, ಅದಕ್ಕೆ ಅಲ್ಲಿಗೆ ಹೋದ್ವಿ. ಚೆನ್ನಾಗಿ
ಮಾಡ್ಕೊಂಡು ಎಲ್ಲ ಗಲಿ ಮಾಡ್ಕೊಂಡು ಎಲ್ಲ ಒಂದು ದಿನ ಕೆಲಸ ಮಾಡೋಕ್ಕಾಗಲ್ಲ ನನಗೆ. ಯಾವಾಗ ಕೆಲಸ ಇರೋಲ್ಲ ಒಂದೊಂದು ಕೆಲಸ ಮಾಡ್ಕೊತೀನಿ. ಎಲ್ಲ ಕೆಲಸ ಮಾಡಬೇಕಲ್ಲ ಒಬ್ಬಳೇ, ಸಾಕಾಗೋಗ್ಬೇಕು ನನಗೆ. ಇವಾಗ ಟೈಮ್ ಇವಾಗ ಒಂದು ಬಟ್ಟೆ ಒಗೆಯೋದು ಒಂದಿನ ಹಾಕೊಡ್ತೀನಿ, ದಿನ ತೊಳಿತಾ ಇರ್ತೀನಿ. ಅವ್ನು ತೊಳೆಯೋ ಆಯ್ತು. ಎಲ್ಲ ತೊಳೆದು ಎಲ್ಲ ನೀಟಾಗಿ ತೊಳೆದೆ. ಈಗ ಒಂದು ತೊಳಿಬೇಕಿತ್ತು, ಇದೆಲ್ಲ ಶುಂಠಿ ಒಣಗಾಕಿದ್ದೀವಿ. ಒಣ ಶುಂಠಿ ಒಣಗೋಗಿದೆ, ಇನ್ನೊಂದು ಸ್ವಲ್ಪ ಒಣಕೋಬೇಕು. ಒಣಗೋಗಿದೆ ಎಷ್ಟೊಂದು, ಎಷ್ಟು ಘಮ ಘಮ ಅಂತಿದೆ, ಹಿಂಗೆ ನೋಡಿದ್ರೆ ಸಾಕು. ಸ್ವಲ್ಪ ಒಣಗಬೇಕು, ಬಿಸಿಲಿಲ್ವಲ್ಲ, ಎಲ್ಲೇ ಹಾಕಿದ್ದೀನಿ. ಅದು ಹೋದ ವರ್ಷದಿದು. ಆಯಿತು, ಎಲ್ಲ ತೊಳೆದೆ. ಇವಾಗ ಹಸುಗಳಿಗೆಲ್ಲ ನೀರು ಕುಡಿಸಿ ಅವಕ್ಕೊಂದು ಸ್ವಲ್ಪ ಮೇವು ಕುಯ್ದು ಹಾಕ್ಬೇಕಲ್ಲ. 3:15 ಆಯಿತು. ಆಗ ಕೆಲಸ ಮಾಡಬೇಕು. ಅವಾಗ ನೀರು ಕುಡ್ಸೋಣ ಹಸುಗಳಿಗೆ. ಮೇವೆಲ್ಲ ಕಟಾಕಿದ್ದಾಯಿತು. ನಮ್ಮ ಗೌರಿನ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಅಲ್ಲಿದ್ಲು ಕೊಟ್ಟಿಗೆಲಿ, ಸ್ವಲ್ಪ ಗಾಳಿ ಇದರಲ್ಲಿರಲಿ. 10 ದಿನ ಆಯಿತು ಕರು ಹಾಕಿ. ಅವ್ರ ಅಮ್ಮನ ಪಕ್ಕನೇ ಕಟ್ಟಿದ್ದೀನಿ. ಇವಾಗೇನು ಅಷ್ಟು ನೆನಪಿರಲ್ಲ, ಮರ್ತೋಗಿದೆ. ಹೆಂಗೆ ನೋಡ್ತಾವಳೆ, ಎಲ್ಲೋ ಕಟ್ಬಿಟ್ಟೋರಲ್ಲ ನನ್ನ ಅಂತ. ಅಲ್ಲಿ ಒಂದೇ ಇರುತ್ತಲ್ಲ, ಬೇಜಾರಾಗುತ್ತೆ ಅಂತ ಅಸಲು ಜೊತೆ ಇರಲಿ ಅಂತ ಕಟ್ಟಾಕಿದ್ದೀನಿ. ಅದು ಜಾಯಿಂಟ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಡಾಕ್ಟ್ರು. ನೋಡೋಣ, ಒಂದು 2 ದಿನ ಇಂಜೆಕ್ಷನ್ ಕೊಟ್ಟಿದ್ದಾರೆ. ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಇನ್ನೊಂದು ದಿವಸ ಬಂದಾಗ ಏನಂತ ಹೇಳ್ತಾರೆ. ಸ್ವಲ್ಪ ಕುಂಟ್ತಾಳೆ ಮುಂದಗಡೆಯಿಂದ. ಎಲ್ಲ ಹೊಸ ಜಾಗ ಅಂತ ನೋಡ್ತಾಳೆ. ಇದನ್ನೆಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.